ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತು ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ದೊಡ್ಡ ಹೈ ಡ್ರಾಮಾ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ. ಸರ್ಕಾರದ ಭಾಷಣವನ್ನ ಪೂರ್ತಿಯಾಗಿ ಓದದೆ ನಿರ್ಗಮಿಸಿದ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸದಸ್ಯರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರಂತೂ ರೌದ್ರಾವತಾರ ತಾಳಿದ್ರು. ಎದುರುಗಡೆ ಬಂದು ರಾಜ್ಯಪಾಲರನ್ನು ತಡೆಯುವ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ BK ಹರಿಪ್ರಸಾದ್ ಮತ್ತು ಮಾರ್ಷಲ್ಗಳ ನಡುವೆ ನೂಕುನುಗ್ಗಲು ಉಂಟಾಗುತ್ತೆ. ಈ ನಡುವೆ BK ಹರಿಪ್ರಸಾದ್ ಅವರ ಜುಬ್ಬ ಹರಿದು ಹೋಗಿದೆ. ಹೀಗಾಗಿ ಹರಿಪ್ರಸಾದ್ ಅವರ ಜುಬ್ಬ ಹರಿದವರು ಯಾರು ಅನ್ನೋದರ ಬಗ್ಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಇವತ್ತು ಬರೀ ವಾಗ್ಯುದ್ಧ ಅಷ್ಟೇ ಅಲ್ಲ, ದೈಹಿಕ ನೂಕುನುಗ್ಗಲಿಗೂ ಸಾಕ್ಷಿಯಾಗಿದೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಓದದೆ ನಿರ್ಗಮಿಸಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ತಡೆಯೋದಿಕ್ಕೆ ಹೋಗ್ತಾರೆ. ಅಂದ್ರೆ ರಾಜ್ಯಪಾಲರ ಈ ನಡೆಯನ್ನ ವಿರೋಧಿಸ್ತಾರೆ. ಈ ಸಂದರ್ಭದಲ್ಲಿ BK ಹರಿಪ್ರಸಾದ್ ಹಾಗೂ ಮಾರ್ಷಲ್ಗಳ ನಡುವೆ ತಳ್ಳಾಟ ನೂಕಾಟ ನಡೆಯುತ್ತೆ. BK ಹರಿಪ್ರಸಾದ್ ಅವರ ಜುಬ್ಬ ಹರಿದೋಗಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರದ್ದು ಸಂವಿಧಾನ ವಿರೋಧಿ ನಡೆ, ಅವರು ಪರಂಪರೆಗೆ ಧಕ್ಕೆ ತಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಹೌದು, ಈ ತನಕ ನಮ್ಮ ರಾಜ್ಯದಲ್ಲಿ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ತಿಕ್ಕಾಟ ನಡೆದಿರಲಿಲ್ಲ. ಇಂಥವೆಲ್ಲ ಸುದ್ದಿಗಳನ್ನು ನಾವು ತಮಿಳುನಾಡಿನಲ್ಲಿ ಕೇಳ್ತಾ ಇದ್ವಿ. ಈ ತನಕ ಈ ವಿಚಾರದಲ್ಲಿ ಕರ್ನಾಟಕ ಒಂದು ಒಳ್ಳೆ ಡೀಸೆಂಟ್ ರಾಜ್ಯ ಅಂತ ಅನ್ಸ್ಕೊಂಡಿತ್ತು. ಕೇಂದ್ರ ಮತ್ತು ರಾಜ್ಯದಲ್ಲಿ ಯಾವುದೇ ಪಕ್ಷಗಳು ಅಧಿಕಾರದಲ್ಲಿರಲಿ, ಕೇಂದ್ರದಿಂದ ಆಯ್ಕೆಗೊಂಡು ರಾಜ್ಯಪಾಲರಾಗಿ ಬಂದಿರೋರು ರಾಜ್ಯ ಸರ್ಕಾರದ ಜೊತೆಗೆ ಅನುಸರಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈ ಬಾರಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ರಾಜ್ಯ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿದ್ದಾರೆ ಅಂತ ಅನ್ಸುತ್ತೆ. ರಾಜ್ಯ ಸರ್ಕಾರ ಕೊಟ್ಟಿರೋ ಭಾಷಣದ ಮೊದಲ 2 ಸಾಲು, ಕೊನೆ 2 ಸಾಲು ಓದಿ ಉಳಿದ ಭಾಷಣವನ್ನು ಓದದೆ ನಿರ್ಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರ ಈ ನಡೆಯನ್ನ ಅತ್ಯುಗ್ರವಾಗಿ ವಿರೋಧಿಸಿದ್ದು ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್. ನೋಡ್ಬೇಕಿತ್ತು, BK ಹರಿಪ್ರಸಾದ್ ಅವರು ರೌದ್ರಾವತಾರ ತಾಳಿಬಿಟ್ಟಿದ್ರು. ರಾಜ್ಯಪಾಲರು ಹೋಗುವಾಗ ಅಡ್ಡ ಹಾಕಿ ಏನೋ ಹೇಳಿದ್ರು. ಅಷ್ಟೊತ್ತಿಗೆ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನ ಎಳೆದುಕೊಳ್ತಾರೆ. ಆಗ ತಳ್ಳಾಟ ನೂಕಾಟ ನಡೀತದೆ. ಕೊನೆಗೆ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನ ಬೇರೆ ಕಡೆಗೆ ಎತ್ಕೊಂಡು ಹೋಗ್ತಾರೆ. ಈ ಸಂಘರ್ಷದಲ್ಲೋ ಅಥವಾ ಬೇರೆ ಸಂದರ್ಭದಲ್ಲೋ BK ಹರಿಪ್ರಸಾದ್ ಅವರು ಧರಿಸಿದ್ದ ಬಿಳಿ ಬಣ್ಣದ ಜುಬ್ಬ ಹರಿದು ಹೋಗಿದೆ. ಆಗ ತಮ್ಮ ಆಪ್ತರಿಗೆ ಹೇಳಿ ಬೇರೆ ಜುಬ್ಬವನ್ನು ತರಿಸ್ಕೊಂಡಿದ್ದಾರಂತೆ. ರಾಜ್ಯಪಾಲರು ಸ್ವೇಚ್ಛಾಚಾರದಿಂದ ನಡ್ಕೊಳ್ಳುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಹಿಂದಿನಿಂದ ಬಂದು BJPಯವರು ನನ್ನ ಬಟ್ಟೆ ಹರಿದಿದ್ದಾರೆ, BJPಯವರಿಗೆ ಮುಂದಿನಿಂದ ಬರೋ ಶಕ್ತಿ ಇಲ್ಲ, ಹಿಂದಿನಿಂದ ಬಂದು ಹರಿದಿದ್ದಾರೆ, ರಣಹೇಡಿಗಳು ಹಾಗೂ ಬ್ರಿಟಿಷರ ಬೂಟ್ ನೆಕ್ಕಿದವರು ಕರ್ನಾಟಕದ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ BK ಹರಿಪ್ರಸಾದ್ ಅವರು BJPಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163, ಇಟ್ಸ್ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ he shall read the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಒಟ್ನಲ್ಲಿ ಕರ್ನಾಟಕದ ವಿಧಾನಮಂಡಲ ಇವತ್ತು ಆಗಬಾರದ ಘಟನೆಗೆ ಸಾಕ್ಷಿಯಾಗಿದೆ. ಈ ತನಕ ರಾಜ್ಯಪಾಲರುಗಳು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಓದ್ತಾ ಇದ್ರು. ಆದರೆ ಇವಾಗ ತಾವರ್ ಚಂದ್ ಗೆಹ್ಲೋಟ್ ಅವರು ಪರಂಪರೆಯನ್ನು ಮುರಿದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.